ಬೋರ್ವೆಲ್ಲು ಡಿಸೈಡ್ ಮಾಡೋದು ರೆಂಟು ಅಥವಾ ಓನ್ ಅಂತಲ್ಲ, ಸಬ್ಜೆಕ್ಟು ಅವೈಲಬಿಲಿಟಿ ಆಫ್ ವಾಟರ್ ಬೈ ದಿ ಲೋಕಲ್ ಅಥಾರಿಟೀಸ್. ಈಗ BWSSB ಇಂದ ನಮಗೆ ವಾಟರ್ ಫೆಸಿಲಿಟಿ ಕೊಟ್ಟಿದ್ದಾರೆ ಲೋಕಲ್ ಅಥಾರಿಟಿ. ಅವರು ಅಲ್ಲಿಂದ ಒಳ್ಳೆ ನೀರು ಇಲ್ಲಿ ಏರಿಯಾದಲ್ಲಿ ಬರ್ತಾ ಇದೆಯಾ, ನಾವು ಬಿಫೋರ್ ಸ್ಟಾರ್ಟಿಂಗ್ ಕನ್ಸ್ಟ್ರಕ್ಷನ್ನು ಫ್ರೀ ಹಿಸ್ಟ್ರಿ ತಗೋಬೇಕಲ್ಲಿ. ಅಟ್ಲೀಸ್ಟ್ 10 to 15 ಇಯರ್ಸ್ ಇಂದ ಇಲ್ಲಿ BWSSB ಇಂದ ವಾಟರು ಸರಿಯಾಗಿ ಟೈಮ್ಲಿ ಬರ್ತಾ ಇದೆಯಾ, ಸಫಿಷಿಯೆಂಟ್ ವಾಟರ್ ಬರ್ತಾ ಇದೆಯಾ ಅನ್ನೋದನ್ನು ಸ್ವಲ್ಪ ಎನ್ಕ್ವೈರಿ ಮಾಡಬೇಕು. ಯಾಕೆಂದರೆ ಒಂದೊಂದು ಸತಿ ಏನಾಗ್ತದೆ, 2-3 ವರ್ಷದ ಹಿಂದೆ ಅಥವಾ 8-10 ವರ್ಷದ ಹಿಂದೆ ಒಂದು ಸತಿ ಡ್ರಾಟ್ ಥರ, ಅಂದರೆ ಲೈಕ್ ಸರಿಯಾಗಿ ರೈನ್ಸ್ ಬರದೆ ನಮಗೆ ವಾಟರ್ ಲೆವೆಲ್ಸು ಕಡಿಮೆ ಆಗಿ ಎಲ್ಲ ಕಡೆನೂ ವಾಟರ್ ಇನ್ಸಫಿಷಿಯೆಂಟ್ ವಾಟರ್ ಆಗಿರ್ಬೋದು. ಅದು ಅಂಥ ಸಮಯದಲ್ಲಿ ಅವರು ಸುತ್ತಮುತ್ತಲವ್ರು ಹೇಳ್ತಾರೆ, ಇಲ್ಲ 5 ವರ್ಷದ ಹಿಂದೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅಥವಾ 8 ವರ್ಷದಿಂದ ಅಂಥದ್ದು ಏನಾದರೂ ಫ್ಯೂಚರಲ್ಲಿ ಬರ್ಬೋದು ಅಂತ ನಿಮ್ಗೇನಾದರೂ ಅನಿಸಿದರೆ ನೀವು ಬೋರ್ವೆಲ್ಗೆ ಹೋಗ್ಬೋದು. ಅದರ್ವೈಸ್ ಏನು ನೆಸಿಟಿ ಇಲ್ಲ. ಬೋರ್ವೆಲ್ಗೆ ಸುಮ್ಮನೆ ಬೋರ್ವೆಲ್ ಹಾಕ್ಸ್ಬೇಕು ಅಂತ ಏನಿಲ್ಲ. ಅಂಥ ಟೈಮಲ್ಲಿ ಬೋರ್ವೆಲ್ ಹಾಕಿಸ್ಬೇಕು. ಅದಕ್ಕೆ ತಕ್ಕಂತೆ ಪರ್ಮಿಷನ್ಸ್ಗೆ ಅಪ್ಲೈ ಮಾಡಿ ಪರ್ಮಿಷನ್ಸ್ ತಗೊಂಡ್ಮೇಲೆ ಬೋರ್ವೆಲ್ ಕೊರೆಸಿದ್ರೆ ಒಳ್ಳೆಯದು. ಓಕೆ, ಕನ್ಸ್ಟ್ರಕ್ಷನ್ಗೆ ಮೊದಲೇ ಮಾಡಿದ್ರೆ ಒಳ್ಳೆಯದು. ಯಾಕೆಂದರೆ ಎಷ್ಟೋ ಜನ ಕನ್ಸ್ಟ್ರಕ್ಷನ್ ಮಾಡಿ ಕಾಂಪೌಂಡ್ ಹೊಡೆದಾಕಿ, ಗೋಡೆ ಹೊಡೆದಾಕಿ ಒಳಗಡೆ ಬೋರ್ವೆಲ್ ಹಾಕೋಕ್ಕೆ, ಈಗ ಬೋರ್ವೆಲ್ ಕೂಡ ಸ್ಪ್ಯಾನು 20 feet ಪರ್ ರಾಡ್ ಹಾಕ್ತಕ್ಕಂಥ ರಿಗ್ಗಿಂದ ನಮಗೆ ಕಾಸ್ಟ್ ಕಡಿಮೆ ಆಗುತ್ತೆ. ಮನೆ ಕಟ್ಟಾದ್ಮೇಲೆ ಕಾಂಪೌಂಡ್ ಒಳಗಡೆನೆ ಬೇಕಾದರೆ ಬೋರ್ವೆಲ್ ಹಾಕ್ತಾರೆ. 10 ಅಡಿ ರೂಫ್ ಇದ್ರೆ ಅದ್ರ ಕೆಳಗಡೆನೆ ಬಂದು ಬೋರ್ವೆಲ್ ಹಾಕುವ ಫೆಸಿಲಿಟಿ ಇದೆ. 1:4 times ಆಗುತ್ತೆ ಕಾಸ್ಟು ನಮಗೆ. ಅದಕ್ಕೋಸ್ಕರ ಬಿಫೋರ್ ಸ್ಟಾರ್ಟಿಂಗ್ ಕನ್ಸ್ಟ್ರಕ್ಷನ್ ಬೋರ್ವೆಲ್ಲು ಹಾಕಿದರೆ ನಮಗೆ ಎಂಟೈರ್ ಕನ್ಸ್ಟ್ರಕ್ಷನ್ಗೆ, ನೀವು ವಿತೌಟ್ ಬೋರ್ವೆಲ್ ಕನ್ಸ್ಟ್ರಕ್ಷನ್ಗೆ ಹೋದರೆ ನಿಮಗೆ ಟೆಂಪರರಿ ಕನೆಕ್ಷನಲ್ಲಿ BWSSB ವಾಟರ್ ಆಗಿರಲಿ ಅಥವಾ ಪ್ರೈವೇಟಲ್ಲಿ ನೀವು ತೊಗೊಂಡ್ರೆ ಟ್ಯಾಂಕರಿಂದ ತುಂಬ ಕಾಸ್ಟ್ ಆಗುತ್ತೆ. ಅದರಿಂದ ನೀವು ಮೊದಲೇ ಏನಾದರೂ ಬೋರ್ವೆಲ್ ಕೊರೆಸಿದ್ರೆ ನಿಮಗೆ ಇದು ಸೇವ್ ಆಗುತ್ತೆ, ಪ್ಲಸ್ ಇನ್ ಫ್ಯೂಚರ್ ಕೂಡ ನಿಮಗೆ ಒಳ್ಳೆಯದಾಗುತ್ತೆ. ಅದಕ್ಕೆ ಬಿಫೋರ್ ಸ್ಟಾರ್ಟಿಂಗ್ ಕನ್ಸ್ಟ್ರಕ್ಷನ್ ಬೋರ್ವೆಲ್ ಫಸ್ಟ್ ಪಾಯಿಂಟು ಸೈಟಲ್ಲಿ ಬೋರ್ವೆಲ್ ಓಕೆ, ಮತ್ತೆ ಕನ್ಸ್ಟ್ರಕ್ಷನ್ ಆ ಕಾನ್ಸೆಪ್ಟ್ ಇದ್ದಾಗ.